ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ಕೋಪದಲ್ಲಿರೋ ಹಾಗಿದೆ. ಯಾಕೆ ಅನ್ಕೊಂಡಿದ್ದೇನೂ ಆಗ್ಲಿಲ್ಲ ಅಂತನಾ? ಕೋಪ ಬರ್ಬೇಕಾಗಿರೋದು ನಿನಗಲ್ಲ, ನನಗೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಈಗ್ಲೇ ನಿನ್ ಕೆನ್ನೆಗೆ 2 ಬಾರಿಸ್ಬೇಕು ಅನಿಸ್ತಾ ಇದೆ. ಏನ್ ಮಾತಾಡ್ತಿದ್ಯಾ ನೀನು? ಮಾತಿನ ಮೇಲೆ ಹಿಡ್ತಾ ಇರ್ಲಿ. ನಿನಗೆ ನಿನ್ ಬುದ್ಧಿ ಮೇಲೆ ಹಿಡ್ತಾ ಇಲ್ಲ ಅಂಥದ್ರಲ್ಲಿ ನನಗ್ ಬುದ್ಧಿ ಹೇಳಕ್ ಬರ್ತಾ ಇದೀಯಾ? ನನಗ್ ಗೊತ್ತು, ನನ್ನ ಮಕ್ಕಳಿಗೆ ಯಾವ ಶತ್ರುಗಳು ಇಲ್ಲ. ಸಮರ್ಥ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇ. ಓ ಹೌದಾ? ನಿನ್ ಮಗನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಾನೇನಾ? ಈ ವಿಷಯ ನಿನ್ಗೂ ಗೊತ್ತಾಗೋಯ್ತಾ? ಸರಿ, ಹಾಗಿದ್ರೆ ಈಗೇನ್ ಮಾಡ್ತೀಯಾ? ಮನೆಯವ್ರೆಲ್ರ ಮುಂದೆ ಹೇಳ್ತೀಯಾ ನಿನ್ ಮಗನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಾನೇ ಅಂತ? ಹೇಳಿದ್ರೆ ಮನೆಯವ್ರು ಯಾರೂ ನಂಬಲ್ಲ. ನಂಬಲ್ಲ, ನಿಜ. ಯಾಕೆಂದ್ರೆ ಮನೆಯವರು ನಿನ್ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನೆ ಅಸ್ತ್ರ ಮಾಡಿಕೊಂಡು ನೀನ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೋಬೇಡ. ಯಾರಾದ್ರೂ ಮೋಸ ಮಾಡಿದ್ರೆ ಸಹಿಸ್ಕೋಬಹುದು, ಆದ್ರೆ ನಾವು ನಂಬಿರೋರೆ ನಮಗ್ ಮೋಸ ಮಾಡಿದ್ರೆ ಅದನ್ನ ಖಂಡಿತ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥವ್ರಿಗೆ ಕ್ಷಮೆನೂ ಇರಲ್ಲ. ಒಂದಲ್ಲ ಒಂದಿನ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳು ಅಂತ ಈ ಮನೆಯವ್ರಿಗೆಲ್ಲ ಗೊತ್ತಾಗತ್ತೆ. ಆಗ ಈ ಮನೆಯವರೆಲ್ಲ ನಿನ್ನನ್ನು ಎಷ್ಟು ಹೀನಾಯವಾಗಿ ಕಾಣ್ತಾರೆ ಅಂತ ನೋಡ್ತಾ ಇರು. ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಇನ್ ಮುಂದೆ ಇಂಥ ನೀಚ್ ಕೆಲ್ಸಕ್ಕೆ ನೀನೇನಾದ್ರೂ ಕೈ ಹಾಕಿದ್ಯಾ ಅಂತ ನಂಗೆ ಗೊತ್ತಾದ್ರೆ ನಾನು ಸುಮ್ಮನೆ ಇರಲ್ಲ. ಸುಮ್ಮನಿರಲ್ವಾ? ಸುಮ್ಮನಿರ್ದೆ ಏನ್ ಮಾಡಕ್ಕಾಗತ್ತೆ? ನೀನು ಈ ತುಳಸಿಲಿ ಬರೀ ತಾಯಿ ಗುಣ ಮಾತ್ರ ನೋಡಿದ್ಯಾ. ತನ್ನ ಮಕ್ಕಳಿಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಯಾವ ತಾಯಿನೂ ತಾಳ್ಮೆಯಿಂದ ಸುಮ್ಮನೆ ಕೂರಲ್ಲ. ಹಸು ಕೂಡ ತನ್ನ ಕರುಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಹುಲಿ ಜೊತೆನೆ ಹೋರಾಡೋದಕ್ಕೆ ಸಿದ್ಧ ಆಗ್ಬಿಡುತ್ತೆ. ಮಕ್ಕಳಿಗೋಸ್ಕರ ಹೋರಾಡೋ ತಾಯಿಗಿಂತ ಶಕ್ತಿವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹುಷಾರು. ಸದ್ಯ ಜಾಸ್ತಿ ಏನು ಪೆಟ್ಟಾಗಿಲ್ಲ. ನಿಮ್ಮ ಮಕ್ಕಳು ನನಗೆ ಪೆಟ್ಟಾಗಕ್ಕೆ ಬಿಡಲಿಲ್ಲ ಸರ್. ನನ್ನ ಮಕ್ಕಳು ಅಂತ ಯಾಕೆ ಹೇಳ್ತೀಯಾ? ಅವ್ರು ನಿನಗೆ ಅಣ್ಣ ತಮ್ಮ, ನೀನು ನನ್ನ ಮಗನೇ ಕಣೋ. ಅಮ್ಮ, ಪಾಪು, ತುಂಬಾ ನೋವಾಗ್ತಾ ಇದೆಯಾ? ಸ್ವಲ್ಪ ನೋವಾಗ್ತಿದೆ ಅಷ್ಟೇ ಅಮ್ಮ. ನೀವಾಗ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅವಸರದಲ್ಲಿ ಈ ಥರ ಓಡಾಡ್ಬಿಡಿ. ಚಿಕ್ಕ ಪೆಟ್ಟು ಅಷ್ಟೇ, ಬೆಳಿಗ್ಗೆ ಅಷ್ಟು ಸರಿ ಹೋಗುತ್ತೆ. ಒಂದು ಕೆಲಸ ಮಾಡು, ಇವತ್ತು ನಾಳೆ ನೋವಿಗೆ ಮಾತ್ರೆ ತಗೋ. ಮಾಧವರೇ ಬಿಡಿ, ಅದನ್ನ ನಾನು ಕಟ್ತೀನಿ. ಅಮ್ಮ ಮುಂಚೆಯಿಂದನೂ ಹೀಗೇನೆ. ನನಗೆ ಗಾಯ ಆದರೆ ಇವ್ರ ಕಣ್ಣಲ್ಲಿ ನೀರು ಬರುತ್ತೆ, ನನಗೆ ಪೆಟ್ಟಾದರೆ ಇವ್ರಿಗೆ ನೋವಾಗುತ್ತೆ. ನಾನು ಹುಷಾರು ತಪ್ಪಿದಾಗ ರಾತ್ರಿ ಇಡೀ ನಿದ್ರೆ ಇಲ್ಲದೆ ಓಡಾಡೋದು ಅಮ್ಮ. ನಾನು 2 ದಿನದಲ್ಲಿ ಹುಷಾರಾಗ್ತೀನಿ, ಆದರೆ ಅಮ್ಮ 1 ವಾರ ಆದರೂ ಗಾಬರಿಯಾಗೇ ಇರ್ತಾರೆ. ತಾಯಿ ಮಕ್ಕಳು ಸಂಬಂಧ ಅಂದ್ರೇನೆ ಹಾಗೆ. ತಾಯಿ ಪ್ರೀತಿಯನ್ನು ಮುಲಾಮ್ ಹಚ್ಚಿದ ಮೇಲೆನೆ ಮಕ್ಳ ಗಾಯ ವಾಸಿ ಆಗೋದು. ಮೈದ್ನಾ, ಊಟ ಮಾಡಿ. ಊಟನ? ಇಲ್ಲ ಬೇಡ, ನಾನು ಮನೆಗೆ ಹೋಗ್ತೀನಿ. ಬೇಡ ಅನ್ನೋ ಹಾಗೆ ಇಲ್ಲ. ಇಲ್ಲಿ ಆನಿ. ಇಲ್ಲ ಬೇಡ.
ನನಗೆ ಅಭಿ ಹೇಗೋ ನೀವು ಹಾಗೇನೆ. ತುಳಸಿ ಅಮ್ಮನಿಗೆ ಮಕ್ಕಳಂದ್ರೆ ಎಷ್ಟು ಪ್ರೀತಿನೋ ಅದರಲ್ಲಿ ಅರ್ಧ ಭಾಗನಾದರೂ ನನಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ. ತಿನ್ಸೋವಾಗ ಬೇಡ ಅಂದೆ ಹೊಟ್ಟೆ ತುಂಬ ತಿನ್ನಬೇಕು. ಸರಿ, ನಾನು ಮನೆ ಹೊರಡ್ತೀನಿ. ಈಗ ತಾನೇ ತಿಂದಿದ್ದೀರಾ, ಸ್ವಲ್ಪ ತಿಂದು ಹೋಗ್ಬೋದಲ್ವಾ? ಸ್ವಲ್ಪ ಹೊತ್ತು ಯಾಕೆ, ಇವತ್ತೊಂದಿನ ಇಲ್ಲೇ ಇರಲಿ. ಇಲ್ಲ, ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನಾಳೆ ಕೆಲ್ಸಕ್ಕೆ ಬರಬೇಕು. ನೀನು ಕೆಲ್ಸಕ್ಕೆ ಬರೋದು ಬೇಡ, ನಾಳೆ ಒಂದಿನ ಮನೇಲೇ ರೆಸ್ಟ್ ಮಾಡು. ಹಾಗೇನಿಲ್ಲ ಬ್ರೋ, ಇಂಥ ಬಂಡ್ರಿಗೆ ನಾವು ಏನು ಹೇಳಕ್ಕಾಗಲ್ಲ. ನಾಳೆ ನಾವು ನಿಧಿ ಮದುವೆಗೆ ಅಂತ ಶಾಪಿಂಗ್ ಹೋಗ್ತಿದೀವಿ. ಸೊ ಮನೇಲಿ ಯಾರು ಇರಲ್ಲ, ನಾವ್ ಯಾರು ಆಫೀಸ್ಗೂ ಹೋಗ್ತಿಲ್ಲ. ನೀನ್ ಬರೋದೇನ್ ಬೇಕಾಗಿಲ್ಲ. ಪಾಪು, ನೀನು ಮನೆಯಲ್ಲೇ ರೆಸ್ಟ್ ಮಾಡು, ಎಲ್ಲೂ ಆಚೆ ಓಡಾಡಬೇಡ. ಇನ್ ಮುಂದೆ ನೀವೆಲ್ಲರೂ ಹುಷಾರಾಗಿರ್ಬೇಕು. ಯಾರ್ದು ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿದ್ದಿದೆ ಅನ್ಸತ್ತೆ. ಕೆಟ್ಟ ಜನ ನಮ್ಮ ಸುತ್ತಮುತ್ತಾನೇ ಇರ್ತಾರೆ. ಅವ್ರು ಯಾರು ಅಂತ ನಮಗೆ ಗೊತ್ತೇ ಆಗಲ್ಲ. ಯಾವುದಕ್ಕೂ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು. ತುಳಸಿಯವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಯಾರು ಏನು ಅಂತ ಗೊತ್ತಿಲ್ಲದೆ ಸಮರ್ಥ ಮೇಲೆ ಅಟ್ಯಾಕ್ ಆಗಿದೆ. ನಮ್ಮ ಹುಷಾರಲ್ಲಿ ನಾವಿರಬೇಕು. ಸರಿ, ಹಾಗಾದ್ರೆ ನಾನು ಇನ್ನ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ನಾನು ಕ್ಯಾಬಲ್ಲಿ ಹೋಗ್ತೀನಿ, ಮನೆ ರೀಚ್ ಆದ್ಮೇಲೆ ಕಾಲ್ ಮಾಡ್ತೀನಿ. ಗೊತ್ತಾಯ್ತು ಮೇಡಮ್. ನಾನು ನಿಮಗೆ ಫೋನ್ ಮಾಡ್ತಿದ್ದೀನಿ ಅನ್ನೋ ವಿಚಾರ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಪದೇ ಪದೇ ಫೋನ್ ಮಾಡ್ತಾ ಇದ್ದೆ. ಒಂದ್ಸರಿ ನನಗೆ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಗೊತ್ತಾಗದೆ ಇರೋದಕ್ಕೆ ನಾನೇ ನಿಮ್ಮ ಹಾಗೆ ಫೂಲ್ ಅಲ್ಲ. ಫೂಲ ನಾನಾ? ಈಗ ಕಾಲ್ ಮಾಡಿದ ವಿಷಯ ಏನು ಅದನ್ನ ಹೇಳಿ. ವಿಷಯ ಏನಿಲ್ಲ, ಆದ್ರೆ ವಿಷಯ ಏನು ಇಲ್ಲ ಅಂದಮೇಲೆ ನಿಮ್ಮ ಹತ್ರ ತಲಹರಟೆ ಮಾತಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಏನ್ ಈ ಅಮ್ಮ ಒಳ್ಳೆ ಹಿಂಗ್ರೇಗ್ತಾಳೆ. ಅಲ್ಲ, ತಪ್ಪು ಮಾಡಿರೋದು ರೌಡಿಗಳು, ತಪ್ಪಿಸ್ಕೊಂಡಿರೋದು ಸಮರ್ಥ. ನನ್ನನ್ನು ತೆಪ್ಪಗಿರು ಅಂತಾಳಲ್ಲ ಈ ಅಮ್ಮ. ಶ್ರೀಮಂತರ ಸಾವಾಸ ಒಂಥರ ಹುಚ್ಚರ ಸಾವಾಸ ಇದ್ದಂಗೆ. ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೆ, ಹೆಂಗಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.